ಹುರುಳಿಕಾಳಿಂದ ಲಡ್ಡು ಮಾಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 1.5 ಕಪ್ ಆಗುವಷ್ಟು ಹುರುಳಿಕಾಳು. ನೆಕ್ಸ್ಟ್ ತುರಿದಿರೋ ಕೊಬ್ಬರಿ 1 ಬೌಲ್. ಒಂದು ಸಣ್ಣ ಬೌಲಲ್ಲಿ ಕಡಲೆಬೀಜ, 3/4 ಬೌಲಷ್ಟು ಬಾದಾಮಿ, 1 ಬೌಲಷ್ಟು ಬಿಳಿ ಎಳ್ಳು, 1.5 ಕಪ್ ಅಷ್ಟು ಬೆಲ್ಲ. ಹುರುಳಿಕಾಳು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಬೆಲ್ಲ ತೊಗೋಬೇಕು. ಹಾಗೆ 1-2 ಚಮಚ ತುಪ್ಪ. ಮಾಡೋದು ವೆರಿ ಈಸಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಸ್ಟವ್ ಮೇಲೆ ಬಾಣಲೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಹುರುಳಿಕಾಳು ಹಾಕೊಂಡು ಕಡಿಮೆ ಫ್ಲೇಮ್ ಇಟ್ಟು ಅವನ್ನ ಫ್ರೈ ಮಾಡ್ಕೊಳ್ಳೋಣ. ಹುರುಳಿಕಾಳು ಗಮ್ ಅಂತ ವಾಸನೆ ಬಂದು ಬ್ರೌನ್ ಕಲರ್ ಆದರೆ ತೆಗೆದುಬಿಡಬೇಕು. ನೆಕ್ಸ್ಟ್ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ನೆಕ್ಸ್ಟ್ ಕಡಲೆ ಬೀಜ ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರಿದಿರೋ ಕಡಲೆ ಬೀಜ ಕೂಡ ಸೇಮ್ ಬೌಲಲ್ಲಿ ಶಿಫ್ಟ್ ಮಾಡಿ. ನೆಕ್ಸ್ಟ್ ಬಾದಾಮ್ ಫ್ರೈ ಮಾಡ್ಕೋಬೇಕು. ಬಿಟ್ಟು ಅದನ್ನು ಮತ್ತೆ ಕಡಲೆ ಬೀಜ ಜೊತೆ ನೆಕ್ಸ್ಟ್ ಎಳ್ಳು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಫ್ರೈ ಮಾಡಿರೋ ಎಳ್ಳನ್ನು ಅದೇ ಬೌಲ್ಗೆ ಹಾಕೋಬೇಕು. ಹಾಗೆ 1 ಬೌಲ್ ಕೊಬ್ಬರಿ ಕೂಡ ಫ್ರೈ ಮಾಡ್ಕೋಬೇಕು ಲೈಟಾಗಿ. ಫ್ರೈ ಮಾಡಿರೋ ಕೊಬ್ಬರಿನ ಎಲ್ಲಾನು ಫ್ರೈ ಮಾಡಿ ಆದಮೇಲೆ ಇವಾಗ ಬೆಲ್ಲನ ಕರಗೋಕ್ಕೆ ಇಡಬೇಕು. ಒಂದು ಲೋಟ ನೀರು ಹಾಕೋಬೇಕು. 1.5 ಕಪ್ಪಷ್ಟು ಬೆಲ್ಲ ತೊಗೊಂಡ್ರೆ 1 ಲೋಟ ನೀರು ಹಾಕಿದರೆ ಸಾಕು. ಬೆಲ್ಲ ಕರಗ್ತಾ ಇರಲಿ. ನಾವು ಅಷ್ಟರಲ್ಲಿ ಈ ಫ್ರೈ ಮಾಡಿರೋ ಹುರುಳಿಕಾಳು ಕೊಬ್ಬರಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಚೆನ್ನಾಗಿ ಪೌಡರ್ ಮಾಡಬೇಕು. ನುಣ್ಣಗೆ ಪೌಡರ್ ಮಾಡಬೇಕು. ತುಂಬ ಸಣ್ಣ ಇರಬೇಕು. ರುಬ್ಬಿರೋ ಈ ಪೌಡರ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ಬೆಲ್ಲ ಕಾಯಕ್ಕೆ ಇಟ್ಟಿದ್ವಲ್ಲ ಅದು ಕುದೀತಾ ಇದೆ. ನೀಟಾಗಿ ಸೋಸ್ಕೋಬೇಕು. ಸೋಸಿರೋ ಬೆಲ್ಲನ ಮತ್ತೆ ಕಾಯಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕದು. ಆಮೇಲೆ ರುಬ್ಬಿರೋ ಪೌಡರ್ಗೆ 1-2 ಚಮಚ ಆಗುವಷ್ಟು ತುಪ್ಪನ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದರೊಳಗಡೆ ಕಾಯ್ದಿರೋ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು
ಹುರುಳಿಕಾಳು ಲಡ್ಡು ತಿನ್ನೋದಕ್ಕೆ ರೆಡಿ ಆಗುತ್ತೆ. ನಾನು ಮಾಡಿರೋ ಅಡುಗೆ ನಿಜವಾಗ್ಲೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಥರದ ಅಡುಗೆಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.